ಅಟೆಂಪ್ಟ್ ಆದ್ಮೇಲಿಂದ ಪೂಜಾನ ನೀವೇ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರಿ. ಅಲ್ಲೂ ಜಾಣ್ತನ ನಿಮ್ದು. ನಿಮ್ಮ ಜೊತೆ ಯಾರನ್ನೂ ಕರ್ಕೊಂಡು ಹೋಗ್ಲಿಲ್ಲ ನೀವು. ಯಾಕೆ ಅಂದರೆ ಈ ಕೆಲಸನ ಗುಟ್ಟಾಗಿ ಮಾಡ್ಬೋದು ಅಂತ. ಹಾಸ್ಪಿಟ್ಲಿಂದ ಪೂಜಾನ ಹೋಟೆಲಿಗೆ ಕರ್ಕೊಂಡು ಹೋದ್ರಿ. ಹೋಟೆಲ್ನಲ್ಲಿ ಪೂಜಾನ ಚಾಕುವಿಂದ ಚುಚ್ಚಿ ಕೊಲೆ ಮಾಡಿದ್ರಿ. ನಾನು ಹೊರಗ ಪಾನ್ ತಿನ್ಲಿಕ್ಕೆ ಹೋಗಿದ್ನಿ. ಸುಳ್ಳನ್ನ 1000 ಸತಿ ಹೇಳಿದ್ರು ಅದು ಸತ್ಯ ಆಗಲ್ಲ. ನಾನು ನಿನಗೆ ಇವತ್ತು ರಾತ್ರಿ ತನಕ ಟೈಮ್ ಕೊಡ್ತೀನಿ. ನಾಳೆ ಮುಂಜಾನೆ ಸ್ಟೇಷನ್ನಿಗೆ ಬಂದು ನೀನಾಗಿ ನೀನೇ ಸರೆಂಡರ್ ಆಗು. ಇಲ್ಲ ಅಂತಂದ್ರೆ ನಾನೇ ಬಂದು ಕೋಡ ಹಾಕಿ ಕರ್ಕೊಂಡು ಹೋಗ್ತೀನಿ. ಸೂರಜ್ನ ಈ ಸಂಕಟದಿಂದ ಪಾರು ಮಾಡಿ ತಂದೆ ಆದವಂಗ ಮಗನಿಗಿಂತ ಬೇರೆ ಏನು ದೊಡ್ಡದಿಲ್ಲ ಅನ್ನೋದನ್ನ ತೋರಿಸ್ಬೇಕಾಗ್ಯದವ. ಅದನ್ನ ನಾನು ಮಾಡ್ಲಿಕ್ಕೆ ನನಗೊಂದು ದಾರಿ ಕಾಣ್ಲಿಕ್ಕತ್ತದ. ಏನಪ್ಪ ಅದು? ಸೂರಜನೆಲ್ಲ ಅಪರಾಧಗಳನ್ನ ನನ್ನ ತಲೆ ಮೇಲೆ ಹಾಕೋಬೇಕು. ನನ್ನ ಮಗನ ಭವಿಷ್ಯದ ಸಲುವಾಗಿ, ಈ ಪರಿವಾರದ ಸುಖಕ್ಕಾಗಿ ನೀವು ಕೆಲಸ ಮಾಡ್ಲಿಕ್ಕಬೇಕವ. ಮಾಡ್ಲಿಕ್ಕಬೇಕು. ಪೂಜಾ ಕೂನಿ ಮಾಡಿದ್ದು ನಾನು. ಖರೆ ಅಂದ್ರು ಅಕ್ಕಿ ಕೂನಿ ಮಾಡಿದ್ದು ನಾನು. ಅಪ್ಪಯ್ಯ, ನಾನೀಗ ತುಂಬ ತೊಂದರೆಯಲ್ಲಿದ್ದಿ. ನೀನು ತುಂಬ ನೆನಪಾಗ್ತಾ ಇದ್ದಿ. ಆದರೆ ನೀನು ನನ್ನನ್ನು ಬಿಟ್ಟು ಹೋಯ್ದಿ. ಎಂತ ಮಾಡಲಿ ಅಪ್ಪಯ್ಯ ನಾನೀಗ? ಅವರ ಇಷ್ಟೊತ್ತಾದರೂ ನೀವು ಹೊರಗೆ ಬರಲಿಲ್ಲ. ನಿದ್ದೆ ಸಹಿತ ಮಾಡ್ತಿಲ್ಲ. ಹೊಳಿಗೆ ಸ್ನಾನಕ್ಕೆ ಹೋಗೋ ವೇಳೆ ಆಯ್ತು ರೀ. ಇಲ್ಲ ಕಾರಂತ್ರ, ಯಾಕೋ ಮನ್ಸಿಗೆ ಭಾಳ ಬೇಸರ ಆಗ್ಲಿಕ್ಕತ್ತದ. ಅವರ ಯಾಕ್ರಿ ಅವರ? ಯಾವತ್ತೂ ನೀವು ಹಿಂಗಂದವ್ರಲ್ಲ. ಸೂರ್ಯ ಬೇಕಾದ್ರೆ ಪಶ್ಚಿಮದಾಗ ಹುಟ್ಲಿ. ಸರ, ಎಷ್ಟು ಕಾಟ ಕೊಡ್ತಿ? ಅಮ್ಮ ಲಗುನ ಬಾಲ, ಇಲ್ಲಿದ್ರೆ ದೊಡ್ಡ ಅನಾಹುತನ ಆಗ್ತದೆ. ಸಾಗ್ರ, ನಿಂಗ ಗೊತ್ತದ ನಾ ಎಷ್ಟು ದೊಡ್ಡ ಚಿಂತೆ ಒಳಗಿದ್ದೀನಿ ಅಂತ ಹೇಳಿ. ಸೂರಜ್ ನೋಡಿದ್ರೆ ಅಷ್ಟು ದೊಡ್ಡ ಗಂಡ ಅಂತ ಹೇಳಿ ಸಿಕ್ಕಾಕೋಣ. ಒಂದು ವೇಳೆ ಅದೇನಾರ ಕರೆ ಆಗೋದ್ರ ಅದು ನನಗೂ ಗೊತ್ತದ ಅಮ್ಮ. ಈಗ ನೀವು ನನ್ನ ಮಾತು ಕೇಳ್ತಿದ್ರ ಸೂರಜ್ ನನ್ನ ಬದಲಿ ಪಪ್ಪ ಜೈಲಿಗೆ ಹೋಗ್ತಾರೆ. ಪಪ್ಪಗೆ ಫಾಸಿ ಆಗ್ತದಂತ. ನಿರಂಜನ್ ಸರ್ ದೇಶಪಾಂಡೆ ಅವರೇ, ಏನು ಹೇಳಬೇಕು ಅಂತಿದ್ದೀರಾ ಹೇಳಿ. ಇವರು ಹೊಸ್ತೇನು ಹೇಳ್ತಾರ? ಇವ್ರ ಮಗನ್ನ ಈ ಕೇಸಿಂದ ಹೇಗೆ ಆಚೆ ತರಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಪಪ್ಪ ಎಲ್ಲ ಅಪರಾಧನ್ನು ತಮ್ಮ ಮೇಲೆ ಹಾಕೊಳ್ಳಿಕ್ ಹೊಂಟಾರೆ.
ಬ್ಯಾಡ ಗಂಗಾ, ಸಹಿ ಮಾಡಬೇಡ ನೀನು. ಗಂಗಾ ತನ್ನ ಅಪರಾಧನ ತಾನೇ ಒಪ್ಕೊಂಡಿದ್ದಾಳೆ. ಈಕೆ ಹೇಳೋದೆಲ್ಲ ಬಿಲ್ಕುಲ್ ಸುಳ್ಳದ. ಸೈನ್ ಮಾಡು ಅಂದೆ. ಇವತ್ತು ನೀನು ಬಿಡಲ್ಲ, ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ನಾಟಕದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ಲಲ್ಲ ಸೌಮ್ಯ, ಅವಳು ಸತ್ತೋದ್ಲಂತೆ. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದ್ಯಾ? ಇವರೇ ಕೊಲೆ ಮಾಡಿದ್ದು ಅಂತ ಹೇಗ್ರಿ ಹೇಳ್ತೀರಾ? ಸ್ಟೇಜ್ ಮೇಲೆ ನಾಟಕ ನಡಿಬೇಕಾದ್ರೆ ಕತ್ತಿಸ್ಕಿದ್ದಾನೆ ಸರ್. ದಯವಿಟ್ಟು ನನ್ನ ಹೆಂಡತಿ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಹೆಂಡ್ತಿನ ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಅದು ಎಲ್ಲೊಬ್ರು ಕುಷ್ಠರೋಗದ ಪೇಷಂಟ್ ಇದಾರಲ್ಲ, ಅವ್ರನ್ನ ನೋಡಕ್ ಬರ್ತಾರೆ. ಅವ್ರನ್ನ ಮಾತಾಡ್ಸೋದಕ್ಕೆ ನಾನು ನಿಮ್ ಜೊತೆ ಬರ್ಲಾ? ನನ್ನ ಮಾನ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ಯಾ ನೀನು? ನೀನು ಮಾಡಿರೋ ಕೆಲಸಕ್ಕೆ ಆಚೆ ತಲೆ ಎತ್ತಕ್ಕೂ ಆಗ್ತಿಲ್ಲ. ನಿನ್ನಿಂದ ತೊಂದರೆ ಆಗೋದು ಬೇಕಾಗಿಲ್ಲ, ನೀನು ಇಲ್ಲಿರೋದು ಬೇಕಾಗಿಲ್ಲ. ನೀನೆಲ್ಲ ಲಗೇಜ್ ಪ್ಯಾಕ್ ಮಾಡು, ಗಂಡು ಮೂಟೆ ಕಟ್ಕೊಂಡು ಹೋಗ್ತಾ ಇರಲಿಂದ. ಸೀರಿಯಸ್? ಯಾ ಬೇಬಿ. ಚಿಕ್ಕ ವಯಸ್ಸಿನಲ್ಲಿ ನಾವಿಬ್ರು ಒಂದೇ ಬಿಲ್ಡಿಂಗಲ್ಲಿ ಇದ್ವಿ. ಅಪ್ಪಂಗೆ ಟ್ರಾನ್ಸ್ಫರ್ ಆದಮೇಲೆ ಅಷ್ಟು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಈಗ ಬಂದಿದ್ದಾನೆ ರಾಮೋರೆ, ಇವನು ಟ್ರೇಡರ್. ಹಂಗಂದ್ರೆ? ಹಾಗಂದ್ರೆ ಇವನ ಐಟಮ್ನ ಅವನಿಗೆ ಮಾರೋದು, ಅವನ ಐಟಮ್ನ ಇವನಿಗೆ ಮಾರೋದು. ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ವ್ಯವಸಾಯಕ್ಕೆ ಏನೇನು ಬೇಕೋ ಅದನ್ನು ನೀವು ನನಗೆ ಹೇಳಿದ್ರೆ ನಾನು ಅದನ್ನು ನಿಮಗೆ ಸಪ್ಲೈ ಮಾಡ್ತೀನಿ. ಹೇಳಿ, ನಿಮ್ಗೇನು ಬೇಕು ಹೇಳಿ. ಮಳೆ. ಲಕ್ಕಿ ನಿನ್ಗೆ ಬೇಕಾ? ಗೀತಾ ಒಳ್ಳೆ ಹುಡುಗಿ, ಲಕ್ಕಿ ಅವಳಿಗೆ ಸಿಗ್ತಾನೆ. Whoever loves somebody the most, they will get that person. ನೋಡು, ನಾವು ಹೋಗಿ ದೂರ ನಿಂತು ಅವಳು ಹೇಗ್ ಪೂಜೆ ಮಾಡ್ತಾಳೆ ಅಂತ ನೋಡೋಣ. ನೀನು ಬಾರೋ. ಬೇಡ ಅಜ್ಜಿ. ಬಾ ಕರ್ಣ, ಏನು ಆಗುದಿಲ್ಲ. ನಿನ್ನಿಂದ ನನ್ನ ಮಾಸ್ಟರ್ ಪ್ಲಾನೇ ಹಾಳಾಯ್ತಲ್ಲೋ. ಮಧುರ DC ಆದ್ರೆ ವಿಕ್ರಮ್ ಸಿಂಹಂಗ್ ಬಲ ಬರುತ್ತೆ. ಈ ಮನೆನ ಹಾಳು ಮಾಡಬೇಕು ಅಂತ ನಾನು ಎಂತೆಂಥ ಪ್ಲಾನ್ ಮಾಡಿದ್ದೀನಿ ಗೊತ್ತಾ? ಮೇಘನ ನನ್ನನ್ನು ನಂಬಿದಾಳೆ. ನಾನು ಹೇಗೆ ಹೇಳ್ತೀನೋ ಹಾಗೆ ನಡ್ಕೋತಾ ಇದ್ದಾಳೆ. ಅವಳಿಗೆ ಈಗ ನಾನೇ ಗುರು. ವಿಕ್ರಮ್ ಸಿಂಹ ಕುಡಿತಕ್ಕೆ ದಾಸ ಆಗಿ ಮನೇಲಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಅವನು ನೋಡ್ಕೊಂಡು ಮೇಘನ ಇಲ್ಲಿ ಸಾಯ್ತಾಳೆ.